ಸೊ ಡಿಸ್ಕ್ರಿಷನ್ ಇಸ್ ನಾಟ್ ಡಿಕ್ಟೇಟರ್ಶಿಪ್. ಡಿಸ್ಕ್ರಿಷನ್ ಇಸ್ ಲಾಸೆಫೇರೆ ಅಂತ ಇನ್ನೊಂದು ಓಡಿದೆ ಕಾನೂನಲ್ಲಿ. ಮನಸ್ಸೋ ಹೆಚ್ಚು ನಿರ್ಧಾರ ಮಾಡೋದು ಡಿಸ್ಕ್ರಿಷನ್ ಅನ್ನೋದಿಲ್ಲ. ಡಿಸ್ಕ್ರಿಷನ್ ಆಲ್ಸೋ ನೀಡ್ಸ್ ಟು ಬಿ ಎಕ್ಸ್ಪ್ಲೈನ್ಡ್ so that people understand in terms of law and also in terms of common sense. Yes sir. PADMK ಯ ಮುಖಂಡರಾದಂಥ ಪುಗಳೆಂದಿ ಅವರು ನಮ್ಮೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀನಿ, ಚೆನ್ನೈಲಿ ಇದ್ದೀನಿ. ಗುಡ್ ಈವ್ನಿಂಗ್ ಮೇಡಮ್. ಓಕೆ, ಚೆನ್ನೈಯಲ್ಲಿ ಇದ್ದೀರಿ ಅಂತಂದೆ. ಹೇಗಿದೆ ವಾತಾವರಣ? ಯಾರ ಪರವಾಗಿದೆ, ಯಾರ ವಿರುದ್ಧವಾಗಿದೆ? ನಾವು ಡಿಸ್ಕಷನ್ ಎಲ್ಲ ಕೇಳ್ತಾ ಇದ್ದೆ. ಅವರು ಇಂಗ್ಲಿಷಲ್ಲಿ ಕಾನ್ಸ್ಟಿಟ್ಯೂಷನ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಾನೇನ್ ಹೇಳ್ತಾ ಇದ್ದೀನಿ, ಓನ್ಲಿ 4 seat shortage. Now that is showing seat there 113 out of 234. only 4-5 ಸೀಟ್ಗಳು ಬೇಕು ಅವ್ರಿಗೆ ಮೆಜಾರಿಟಿ ಪ್ರೂವ್ ಮಾಡಕ್ಕೆ. ಕಮ್ಯುನಿಸ್ಟ್ 2 ಪಾರ್ಟಿಗಳು ಮತ್ತೆ VCK ಮಿಸ್ಟರ್ ತಿರುಮಾವಳವನ್ ಪಾರ್ಟಿ ಅವ್ರ ನೆಗೋಷಿಯೇಟ್ ನಡೀತಾ ಇದೆ, ಮಾತಾಡ್ತಾ ಇದ್ದಾರೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಟೈಮ್ ಡಿಲೇ. ರಾಜ್ಯಪಾಲರು ಮನಸ್ಸು ಮಾಡಿದ್ರೆ ಆಮೇಲೆ ಟೈಮ್ ಕೊಟ್ಟು ಒಂದು ವಾರ ಟೈಮ್ ಕೊಟ್ಟು ಇಲ್ಲ 3-4 ದಿವಸ ಕೊಟ್ಟು ನೀವು ಪ್ರೂವ್ ಮಾಡಪ್ಪ ಅಂತ, ಅದು ಕೊಡೇಬೇಕು, ಬೇರೆ ಗತಿ ಇಲ್ಲ. ಬಟ್ ಅಲ್ಲಿ ಪ್ರೂವ್ ಮಾಡ್ತಾರೆ ಫ್ಲೋರ್ ಅಲ್ಲಿ, ಇಲ್ಲಾಂದ್ರೆ ಹೋಗ್ತಿದೆ ಗವರ್ಮೆಂಟ್. ಅದು ಯಾಕೆ ಇಷ್ಟೊಂದು ರಾಜ್ಯಪಾಲರು ಕೊಡಬಾರ್ದು ಅಂತ ಏನಿದೆ ಕಾಂಪ್ಲಿಕೇಟ್ ಯಾಕೆ ಮಾಡ್ತಾರೆ? ಇವ್ರ ಕಾರಣ ಏನು? ಅವಾಗ ನಿಮಗೆ ನೆನಪಿರ್ಬೇಕು. ವೆರಿ ವೆಲ್, ಯು ಆರ್ ರಿಮೆಂಬರಿಂಗ್. ಸಸಿಗೆಲ್ಲ ಟ್ರೈ ಮಾಡಿದ್ರು, ಎಲ್ಲ MLA ಗಳು ಇಟ್ಕೊಂಡು ಸೈನ್ ಮಾಡಿ ಕೊಟ್ಟಾದ್ಮೇಲೆ ವಿದ್ಯಾಸಾಗರ್ ಅಬ್ಸ್ಕಾಂಡಿಂಗ್ ತರ 1 ವಾರ 10 ದಿವಸ ಇಲ್ಲ. ತಮಿಳ್ನಾಡಲ್ಲಿ ಮಹಾರಾಷ್ಟ್ರ ಅವರೇ ಗವರ್ನರ್ ರಾಜ್ಯಪಾಲರು, ಇಲ್ಲಿ ತಮಿಳ್ನಾಡಿನವರ ರಾಜ್ಯಪಾಲರು 1 ವಾರ ಎಸ್ಕೇಪ್ ಆಗಿ ಹೋದ್ರು. ಆ ಶಿಕ್ಷೆ ಆಗಿ ಇಲ್ಲಿ ಸಸಿಗೆಲ್ಲ ಅವರು ಬ್ಯಾಂಗ್ಳೂರು ಜೈಲಿಗೆ ಬಂದ್ಬಿಟ್ರು. ಈ ಗ್ಯಾಪ್ 10 ದಿವಸ ಕೊಟ್ಟು ಈ ಕೆಲಸ ಮಾಡಿದ್ರು ಇವರು ಸೆಂಟ್ರಲ್ಲಿ. ಇವಾಗ ವಿಜಯ್ ಬರಬಾರದಂತ ಒಂದು ತೀರ್ಮಾನ ಇವ್ರಿಗೆ. ಯಾಕೆಂದ್ರೆ ಏನೇನೋ ಟ್ರೈ ಮಾಡ್ತಾರೆ. ಇಲ್ಲಿ ADMK DMK ಸೇರಕ್ ಆಗಲ್ಲ. ಇವರಿಬ್ಬರು ಹೊಂದಾಣಿಕೆಯಾಗಿ ಬರಕ್ ಸಾಧ್ಯನೇ ಇಲ್ಲ ಮೇಡಮ್. ಅದು ದ್ರಾವಿಡನ್ ಐಡಿಯಾಲಜಿಯಲ್ಲಿ ಸುಮಾರು 59 years ಕಂಟಿನ್ಯೂಸ್ ಆಗಿ. ADMKಗೆ ಏನಾದ್ರೂ ಐಡಿಯಾಲಜಿ ಇದೆ ಅಂತ? ಯಾಕೆ ಅಂದ್ರೆ ಆಂಟಿ DMK ಆಗಿ ಬಂದಂತ ಪಕ್ಷ, ಈಗ ಅದಕ್ಕೆ ಪಕ್ಷದ ಉತ್ತರಾಧಿಕಾರಿನೂ ಇಲ್ಲ. ಅವ್ರಿಗಿರೋದು ಓನ್ಲಿ ಸರ್ವೈವಲ್ ಪ್ರಶ್ನೆ. ಯಾಕೆಂದ್ರೆ ಆಲ್ಟರ್ನೇಟಿವ್ 5 ವರ್ಷ ಅಧಿಕಾರ ಅನುಭವಿಸಿದವ್ರಿಗೆ ಇನ್ನೂ ಒಂದು ವಿಜಯ್ನ ಬಿಟ್ಟರೆ ಇನ್ನೂ 10-15 ವರ್ಷ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂತ ಆ ಒಂದು ವಿಧಿ ಇದೆಯಲ್ಲ ಸರ್, ಅದು ಅವ್ರನ್ನ ತುಂಬಾ ಚಿಂತೆಗೀಡು ಮಾಡ್ತಾ ಇದೆ ಅಂತ. DMK ADMK 2 ಪಕ್ಷಗಳಿಗೂ ರೂಲಿಂಗ್ ನಲ್ಲಿ DMK, ದ ಪ್ರೀವಿಯಸ್ ಗವರ್ಮೆಂಟ್ ಇಸ್ ADMK. ಇವಾಗ ಅವ್ರಿಗೇನು DMK ಲೂಸ್, ಗವರ್ಮೆಂಟ್ ಹೋಯ್ತು, ಎಲ್ಲ ಹೋಯ್ತು, ಆಯ್ತು. ನೀವ್ ಹೇಳಿದ್ರು ಕರೆಕ್ಟ್. ADMK ಲಕ್ಕಾಗೆ ಇಲ್ಲ, 3-4 ಫ್ಯಾಕ್ಷನ್ ಆಗಿದೆ. ನನ್ನ ಸೇರಿಸ್ಕೊಳ್ತೀನಿ ಅದ್ರಲ್ಲಿ. 4 ಫ್ಯಾಕ್ಷನ್ ಇಲ್ಲಿ ನಡೀತಾ ಇದೆ, ಕೆನಡ ನಡೀತಾ ಇದೆ. ಸೊ ಇವಾಗ ಬಿಜೆಪಿ ಸೀಟೇ ಇಲ್ಲ ಇಲ್ಲಿ, ಒಂದೇ 1 ಸೀಟ್ ಇರೋದು. ಸೊ ಈ 1 ಸೀಟ್ಗೋಸ್ಕರ ಅವ್ರು ಏನ್ ಮಾಡ್ತಾರೆ, ಸೆಂಟ್ರಲ್ ಅಲ್ಲಿ ಕೂತ್ಕೊಂಡು ಭಾರತೀಯ ಜನತಾ ಪಾರ್ಟಿ ಟ್ರೈ ಮಾಡ್ತಾ ಇದಾರೆ. ಎದ್ಕಟ್ಟು ನೀವಿಬ್ರು ಸೇರ್ರಿ ನೀವು ಹಾಗೆ ಅಂತ ವಿಜಯ್ಗೆ ಎಗೇನ್ಸ್ಟ್ ಆಗಿ ನಡೀತಾ ಇದೆ. ಸುಮಾರು ಎಕ್ಸಾಂಪಲ್, ಯಾರನ್ನು ಕೋಪ ಮಾಡ್ಕೊಳ್ಬೇಡಿ. ಈಗ 118 ಜನರ ಸಿಗ್ನೇಚರ್ ತಗೊಂಬರ್ರಿ ಅಂತ ಹೇಳ್ತಾರೆ. ನಾಳೆ ಸಿಗ್ನೇಚರ್ ಅವ್ರದೇನಾ, ಅವ್ರನ್ನೇ ಕರ್ಕೊಂಬರ್ರಿ ಅಂತ ಕೇಳ್ತಾರೆ. ಇಲ್ದಿದ್ರೆ ನಾನು ಇದನ್ನ FSL ಕಳಿಸ್ತೀನಿ, ಇದು ಅವ್ರದೇ ಸಿಗ್ನೇಚರ್ ಅಂತ ತನಿಖೆಗೆ ಕಳಿಸ್ತಾರೆ. ಸೊ ಯು ಕ್ಯಾನ್ ಬೈ ಟೈಮ್ ಮಾಡಬಹುದು. ಸೊ ಹಂಗೂ ಮಾಡಬಹುದು ಸರ್. ಕೇಳುವಂತ ಅಧಿಕಾರ ರಾಜ್ಯಪಾಲರಿಗೆ ಇಲ್ಲೇ ಇಲ್ಲ. ಯು ಆರ್ ಕರೆಕ್ಟ್. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್. ಮತ್ತೆ ಅದು ಫ್ಲೋರ್ ಟೆಸ್ಟ್ ಇರ್ತಿದೆಯಲ್ಲ ಮೇಡಮ್, ಫ್ಲೋರ್ ಟೆಸ್ಟ್ ಅಲ್ಲಿ ನೀವು ಪ್ರೂವ್ ಮಾಡಬೇಕಾಗುತ್ತದೆ. ಅದು ಯಾಕೆ ಒಂದು ಅವಕಾಶ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿಗೆ ಸ್ಟ್ರೆಂಗ್ತೇ ಇಲ್ಲ. ಹಾಗೆ ಕರೆಸಿಕೊಟ್ರು, ಫ್ಲೋರ್ ಅಲ್ಲಿ ನೀವು ಪ್ರೂವ್ ಮಾಡ್ರಿ ಅಂತ ಹೇಳಿ ಪ್ರೂವ್ ಮಾಡಕ್ಕಾಗಿಲ್ಲ. ಯಡಿಯೂರಪ್ಪ ಕೇಸು ಸರ್ ಕರ್ನಾಟಕದಲ್ಲಿ ಇಲ್ಲ, ಕರ್ನಾಟಕದಲ್ಲಿ ನಮ್ಮ ಯಡಿಯೂರಪ್ಪಗೆ ಹಿಡಿತು ಸುಪ್ರೀಂ ಕೋರ್ಟ್ ಅಪ್ ಟು ಎರ್ಲಿ ಇವರಿಗೆ ಕೇಳಿ ಮತ್ತೆ ಡಿಸಿಷನ್ ಕೊಟ್ಟು ನೀವು ನಾನು ಕೇಳ್ತಾ ಇದ್ದೆ ಫಾರ್ಮದಲ್ಲಿ ಕ್ಲಿಯರ್ ಆಗಿ ನೀವು ಹೇಳ್ತಾ ಇದ್ದೀರಿ. 1 ಸಾರಿಗೆ 2 ಸಾರಿ ಎಲೆಕ್ಟ್ ಆಗಿರೋದು ಒಂದು ಪರ್ಸನ್, ಸಪೋಸ್ ಟು ಬಿ ದ ಚೀಫ್ ಮಿನಿಸ್ಟರ್, ಹಿ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಟುಮಾರೋ. ಬಂದು ರಾಜ್ಯಪಾಲರು ನೋಡುದು, ಅಯ್ಯ ಕನ್ಸಿಡರ್ ಮಾಡಿ ಅಂತ ಕೇಳುದು, ಏನು ಡೆಮಾಕ್ರಸಿ ಹೇಳಿ? ನ್ಯಾಯಾಣ ಇದು? ನೀವು 118 ಜನನು ಕರ್ಕೊಂಡ್ ಬನ್ನಿ, ಅದು ಇನ್ನೂ 4 ಜನ ಶಾರ್ಟೇಜ್ ಇದ್ದಾರೆ ಯಾರು ಅಂತ ಹೇಳಿದ್ರೆ, ದೆನ್ ದಿಸ್ ಗ್ಯಾಪ್ 4 days 5 days 10 days ಗ್ಯಾಪ್ ಕೊಟ್ರೆ ಇರೋರು ಓಡ್ಬಿಡ್ತಾರೆ. ಆಮೇಲೆ ಅದು ರೂಲಿಂಗ್ ಆಡಲಿಕ್ಕೆ ಬರಕ್ ಆಗಲ್ಲ. ಈ ಸ್ಟೇಜಿಗೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ಆಗಲ್ಲ. ಇದು ಫುಲ್ ಸುನಾಮಿ ತರ ಆಗಿದೆ ವಿಜಯ್.
ಫುಲ್ ಸ್ವೀಪ್ ಆಗ್ಬಿಟ್ಟಿದೆ ಕಂಪ್ಲೀಟ್ ತಮಿಳ್ನಾಡು. ಇನ್ನೊಂದ್ಸಾರಿ ಎಲೆಕ್ಷನ್ ಬಂದ್ರೆ ಸಪೋಸ್ ಪ್ರೂವ್ ಮಾಡಕ್ಕಾಗಿಲ್ಲ, ಈ ರಾಜ್ಯಪಾಲರು ಬೀಳಿಲ್ಲ ಅಂದ್ರೆ 200 ಸೀಟ್ ಹೊಡಿತಾರೆ ಗ್ಯಾರಂಟಿ ಅವರು. ನನ್ನ ಪೊಲಿಟಿಕಲ್ ಲೈಫ್ ಅಲ್ಲಿ ನಾನು ಇಲ್ಲ ನೋಡಿದ್ದೀನಿ. ಇನ್ನೊಂದ್ಸರಿ ಎಲೆಕ್ಷನ್ಗೆ ಹೋದ್ರೆ ಇದು ಇಟ್ಸ್ ಆತ್ಮಹತ್ಯೆ ಎರಡೂ ಪಕ್ಷಗಳಿಗೆ. ಯಾಕಂದ್ರೆ ಜನ ಏನ್ ದಡ್ರಲ್ಲ, ಜನ ನೀನ್ ಎಷ್ಟು ದುಡ್ಡು ಕೊಟ್ರು ನಿನ್ನ ಮತ್ತೆ ಎಲೆಕ್ಷನ್ಗೆ ತರಲ್ಲ. ಇವಾಗ ಫಸ್ಟ್ ಟೈಮ್ ಮೇಡಮ್, ನೀವು ನಂಬ್ತಿರೋ ಇಲ್ವೋ, ನಾನೆಲ್ಲ ನಮ್ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, 10 ಪೈಸಾ ಓಟಿಗೆ ಹಣ ಕೊಡ್ಲಿಲ್ಲ ವಿಜಯ್ ಅವರು. ನಾನು ADMಗೆ, ಬಟ್ ಐ ಆಮ್ ಅಪ್ರಿಶಿಯೇಟಿಂಗ್ ದಟ್ ನಾಟ್ ಸ್ಪೆಂಡಿಂಗ್ ಎನಿ ಮನಿ ಫಾರ್ ದ ವೋಟ್ ಆರ್ ಸಮಥಿಂಗ್. ದ ಫಸ್ಟ್ ಟೈಮ್ ಇನ್ ರೆಕಾರ್ಡ್ ಆಫ್ಟರ್ ದ MGR ಅಂಡ್ ಸರ್ ಬಸವರಾಜ್ ಸರ್ ಹೇಳಿದ ಹಾಗೆ ಅತ್ಯಂತ ದೀನತೆಯಿಂದ ತಮಿಳುನಾಡಿನ ಜನ ಅದೇ ನೀವು ಅಲ್ಲೇ ಇರಬೇಕು, ಅಲ್ಲೇ ಸಾಯ್ಬೇಕು. ದಟ್ ಈಸ್ ಯುವರ್ ಬ್ಯಾಟಲ್ ಗ್ರೌಂಡ್. ದೆರ್ ಇಸ್ ಅ ಸ್ಕೋಪ್ ಫಾರ್ ನೋ ಟು ಬೌನ್ಸ್ ಬ್ಯಾಕ್. ದೀನತೆಯಿಂದ ಜನರ ಅಭಿಪ್ರಾಯವನ್ನು ಅರಿತು ನೀವು ಮುಂದಕ್ಕೆ ಹೋಗೋದು ಬೆಟರೇ ಹೊರತು ನೀವು ಇದರಲ್ಲಿ ಏನೋ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡಿ ಇವತ್ತಲ್ಲ ನಾಳೆ ಅವ್ರು ಚೀಫ್ ಮಿನಿಸ್ಟರ್ ಆಗ್ತಾರೆ. ಬಟ್ ಶಾಶ್ವತವಾಗಿ ಉಳಿದೋಗೋರು ಯಾರು ಗೊತ್ತಾ? ಅರ್ಜುನ್ ಅರ್ಲೇಕರ್, ತಮಿಳ್ನಾಡಿನ ಇತಿಹಾಸ. ರಾಜೇಂದ್ರ ಅರ್ಲೇಕರ್ ಶಾಶ್ವತವಾಗಿ ಉಳಿದು ಹೋಗ್ತಾರೆ. ಸೊ ಹಾಗಾಗಿ ರಾಜಭವನ ಲೋಕಭವನ ಆಗಿದೆ, ರಾಜಭವನ ಲೋಕಭವನ ಆಗಿದೆ. ಅರ್ಲೇಕರ್ ಅವರು ತಮ್ಮ ರಾಜಕೀಯ ನಾಯಕರಿಗೆ ನಿಷ್ಠೆ ತೋರಿಸ್ತಾರ, ತಮಿಳುನಾಡಿನ ಜನತೆಗೆ ನಿಷ್ಠೆ ತೋರಿಸ್ತಾರೆ, ನೋಡಬೇಕು. ಆಲ್ ರೈಟ್, ಎಸ್ ಹೇಳಿ ಸರ್. ಮೇಡಮ್, ಈಗ ನಮ್ಮ ಬಸವರಾಜ್ ಸರ್ ಹೇಳ್ತಾ ಇದ್ರು, ಅವ್ರು ಹೇಳೋದನ್ನ ನಾನು ಪೂರ್ಣವಾಗಿ ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಒಪ್ಕೊಳ್ಳೋಕೆ ನಾನು ವೈಯಕ್ತಿಕವಾಗಿ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ ಅಂದ್ರೆ ಅವ್ರು ಹೇಳಿದ್ರು 14, 13, 12, 11% ಓಟ್ ತಗೊಂಡಿದೆ ಅಂತ. ಸರ್ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಅಷ್ಟು ಪರ್ಸೆಂಟೇಜು ಓಟುಗಳು TVಗೆ ಹೋಗಿರೋದು ನಿಜ. ಆದರೆ ಹೇಗೆ ಹೋಯ್ತು ಅಂದರೆ 8 ಗ್ರಾಮ್ ಚಿನ್ನ ಕೊಟ್ಟು ಹೋಗಿರ್ಬೋದು. ಅವ್ರ ಭರವಸೆಗಳ ಪಟ್ಟಿ ನನ್ನ ಹತ್ರ ಇದೆ, ನಾನು ಕಂಪ್ಲೀಟ್ ಮಾಡ್ತೀನಿ. ನನಗೆ ಅವಕಾಶ ಕೊಡಿ, ನನಗೂ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ. 8 ಗ್ರಾಮು ಅವ್ರ ಭರವಸೆಗಳ ಪಟ್ಟಿ. ಅಲ್ಲಲ್ಲ, ಅವ್ರು ಹೇಳಿದ್ರು, ನಾನು ಅವ್ರಿಗೆ ನಾನು ನಿಮ್ಗೆ ಹೇಳ್ತೀನಿ, ಮೇಡಮ್ ಈ ಪರ್ಸೆಂಟೇಜ್ ಯಾಕೆ ಹೋಯ್ತು ಮಾತಾಡೋಣ. ಏನು ಪ್ರದೀಪ, ಈ ಪರ್ಸೆಂಟೇಜ್ ಜನತೆ ಓಟುಗಿರೋದು, ಯುವಕರು ಓಟೋಗಿರೋದು, ಫಿಲಂ ಸ್ಟಾರ್. ಎಷ್ಟು ದಿನ ಆಯ್ತು ಬಂದು? ಯಾವತ್ತು ಡೇಟ್? ಇವತ್ತೇನ್ರಿ ಡೇಟ್? 7th. 5, 6, 7, 3 ದಿವಸ ಅದನ್ನೇ ಮಾಡೀವಿ. ಮತ್ತೆ ಅದನ್ನೇ ಮಾಡಕ್ ನಮ್ಮ ಹತ್ರ ಟೈಮ್. ಹಾಗಾದ್ರೆ ಎರಡನೇದು ಹೇಳ್ತೀನಿ ಕೇಳಿ. ನೋಡಿ, ರಾಜ್ಯಪಾಲರಿಗೊಂದು ಗೌರವ ಇದೆ, ಲೋಕಭವನ ಗೌರವ ಇದೆ. ಅಲ್ಲಲ್ಲ, ಅದವ್ರು ಗೊತ್ತಿದೆ, ಅದವರು ಬದ್ಧವಾಗಿ ಕಾನೂನು ಬದ್ಧವಾಗಿ ಸಂವಿಧಾನಬದ್ಧವಾಗಿ ಮಾಡ್ತಾ ಇದ್ದಾರೆ. ನೋಡಿ, ನನಗೆ ನೋಡಿ, ಬೇರೆ ಬೇರೆ ಹ್ಯಾಂಗಲ್ಗಳಲ್ಲಿ ಕಾಂಗ್ರೆಸ್ ಮೆಂಟಾಲಿಟಿ ತರಾನೇ ಯೋಚನೆ ಮಾಡೋದಾದ್ರೆ ನಾ BJP ಮೆಂಟಾಲಿಟಿ ತರಾನೇ ಉತ್ತರ ಕೊಡಬೇಕಾಗುತ್ತೆ. ಏನ್ ಪ್ರದೀಪ್ ಹೇಳುದು? ರವಿ ಅವರು ಅಲ್ಲ, ರಾಜೇಂದ್ರ ಅರ್ಲೇಕರ್ ನಮ್ಮವರೇ, ಹಂಸರಾಜ್ ಭಾರದ್ವಾಜ್ ಅವ್ರನ್ನ ನಾವು ಯಾಕೆ ಪದೇ ಪದೇ ಕೋಟ್ ಮಾಡ್ತೀವಿ ಹೇಳಿ? ತುಂಬ ಒಳ್ಳೆಯವರು ಅಂತ ಅಲ್ಲ, ಈ ಥರ ಖ್ಯಾತೆ ಮಾಡಿದ್ರು ಅನ್ನೋ ಕಾರಣಕ್ಕೆ. ವಾಜಪೇಯಿ ಅವರು 5 ವರ್ಷ ಪ್ರಧಾನಮಂತ್ರಿಗಳಾಗಿದ್ರು. 2ನೇ ಅವಧಿಗೆ ಅವರು ಪ್ರಧಾನಮಂತ್ರಿಗಳಾಗಿ 1 ಮತದಿಂದ ಅವ್ರಿಗೆ ಲೋಕಸಭೆನಲ್ಲಿ ಹೋಯ್ತು. ಅವತ್ತು ನಮಗೂ ವಿಶ್ವಾಸ ಆಯ್ತು, ಒಂದೊಂದು ಮತಗಳು ಇಂಪಾರ್ಟೆಂಟೇನೆ. ಹಂಗೆ ಅವ್ರಿಗೂ ವಿಶ್ವಾಸ ಇದೆ ಮೇಡಮ್. ವಿಶ್ವಾಸ ಅಲ್ಲಲ್ಲ, ಕರೆಕ್ಟ್. ಎಲ್ಲವನ್ನು ಅರ್ಥ ಮಾಡ್ಕೊಂಡೆ ಮಾತಾಡಿರ್ತಾರೆ. ನೀವು ರಾಜ್ಯಪಾಲರನ್ನ ನೇಮಕ ಮಾಡೋದು ಕೇಂದ್ರ ಸರ್ಕಾರ ನೋಡ್ತೀವಿ, ಯಾವುದೇ ರಾಜಕೀಯ ಪಕ್ಷಗಳಲ್ಲ. ನೀವು ರಾಜ್ಯಪಾಲರಾಗಿದ ತಕ್ಷಣ ಅವರು RSS ಇಂದಲೇ ನಿಮ್ಮ ಮೆಂಟಾಲಿಟಿ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಯಾರೇ ವ್ಯಕ್ತಿ ರಾಜ್ಯಪಾಲರಾದ್ರೆ ಅವ್ರು RSS ಇಂದ ಇರ್ಬೋದು, ನೇರವಾಗಿ ಹೇಳಲ್ಲ. ಅವ್ರು RSS ಬಿಟ್ಟು ಬರಬೇಕು, BJP ಬಿಟ್ಟು ಅವೆಲ್ಲ ಇಡೀ ರಾಷ್ಟ್ರದಲ್ಲಿ ಸಂಸ್ಕಾರ ಯು ಟೇಕ್ ಎನಿ ಚಾನಲ್ ಏನ್ ಡಿಸ್ಕಷನ್ ಆಗ್ತಾ ಇದೆ ಗೊತ್ತಾ? ಅರ್ಲೇಕರ್ ಅವ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಯಾಕೆ ಡಿಸ್ಕಷನ್ ಆಗ್ತಾ ಇದೆ ಅಂತಂದ್ರೆ, ಅವ್ರು ಮಾಡ್ತಾ ಇರುವಂತಹ ಪ್ರಕ್ರಿಯೆಯನ್ನ ಜಟಿಲವಾಗಿದೆ ಅನ್ನೋ ತರದಲ್ಲಿ ಬಿಂಬಿಸ್ತಾ ಇದ್ದಾರಲ್ಲ. ಒಂದು ನಿಮಿಷ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವಿಸಬೇಕಾಗಿರೋದು ರಾಜ್ಯಪಾಲರ ಮಾತಾಡ್ರಿ. ಅವ್ರು ಅದೇ ಹೇಳಿದ್ ಮೇಡಮ್,
ಮೇಡಮ್ ಅವರು ಹೇಗೆ ಪರ್ಸೆಂಟೇಜ್ ಓಟ್ ಹೋಗಿದೆ ಅನ್ನೋದಾದ್ರೆ ನಾನು 40 ಕೆಲಸ ಮಾಡಿದ್ದೀನಿ ಸರ್, ಒಂದು ಅಲೆ ನಾನು ಮೊದಲೇ ಹೇಳ್ಬಿಟ್ಟೆ ನಾನು ಬಂದಿದ್ದೀನಿ